ನಮಸ್ಕಾರ ಆತ್ಮೀಯರೇ, ನಾನು ಪ್ರಕೃತಿ ಸೊಬಗು ಎಂಬ ಚಾನೆಲನ್ನು ಆರಂಭಿಸಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ನನ್ನ ಮನೆಯ ವಠಾರದಲ್ಲಿ ಬೆಳೆಸಿದಂತಹ ವಿವಿಧ ಜಾತಿಯ ಹಣ್ಣು ಹಂಪಲುಗಳ ಗಿಡಗಳ ಬಗ್ಗೆ, ಹೂವಿನ ಗಿಡಗಳ ಬಗ್ಗೆ ಹಾಗೂ ಕೃಷಿಯ ಬಗ್ಗೆ ಮಾಹಿತಿ ನೀಡಲು ಬಯಸುತ್ತೇನೆ. ಮುಂದೆ ಕಾಣುವಂತಹ ಗಿಡ ಥೈಲ್ಯಾಂಡ್ ಪಪ್ಪಾಯ ಗಿಡ. ಈ ಗಿಡ ನೆಟ್ಟು ಸುಮಾರು 2 ವರ್ಷಗಳು ಆದವು. 1.5 ವರ್ಷದಲ್ಲಿಯೇ ಈ ಗಿಡದಲ್ಲಿ ಬಹಳಷ್ಟು ಪಪ್ಪಾಯ ಹಣ್ಣುಗಳು ಆಗಿವೆ. ಈ ಹಣ್ಣು ತಿನ್ನಲು ಕೂಡ ಬಹಳ ರುಚಿಕರವಾಗಿದೆ. ಗಿಡ ನೋಡಲು ಕೂಡ ಬಹಳ ಆಕರ್ಷಣೀಯವಾಗಿದೆ. ಮನೆಗೆ ಬಂದಂಥ ಎಲ್ಲರಿಗೂ ಈ ಗಿಡದ ಮೇಲೆ ಒಮ್ಮೆ ಗಮನ ಸೆಳೆಯುತ್ತದೆ. ಯಾಕೆಂತ ಹೇಳಿದ್ರೆ ಈ ಪಪ್ಪಾಯ ಹಣ್ಣಿನ ಬಣ್ಣ. ಈ ಗಿಡ ಜಂಬು ನೇರಳೆ ಗಿಡ. ಇಂಗ್ಲಿಷಿನಲ್ಲಿ ವಾಟರ್ ಆ್ಯಪಲ್ ಅಂತ ಕರೆಯುತ್ತಾರೆ, ಕೊಂಕಣಿಯಲ್ಲಿ ಜಂಬ್ಲಾ ಅಂತ ಕರೆಯುತ್ತಾರೆ. ಗಿಡ ನೆಟ್ಟು ಸುಮಾರು 2 ವರ್ಷಗಳು ಆಗಿವೆ. ಬೇಸಿಗೆ ಸಮಯದಲ್ಲಿ ಈ ಹಣ್ಣು ತಿನ್ನಲು ಬಹಳ ಸಿಹಿಯಾಗಿದೆ ಹಾಗೂ ನಮ್ಮ ದೇಹಕ್ಕೆ ತುಂಬ ತಂಪನ್ನು ನೀಡುವಂಥ ಹಣ್ಣಾಗಿದೆ. ಗಿಡ ತುಂಬ ಹಣ್ಣುಗಳು ಈ ಮರದಲ್ಲಿ ಆದಾಗ ನೋಡಲು ಬಹಳ ಸಂತೋಷವಾಗುತ್ತದೆ. ತುಂಬ ಎತ್ತರಕ್ಕೂ ಕೂಡ ಈ ಗಿಡ ಬೆಳೆಯುವುದಿಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಈ ಹಣ್ಣನ್ನು ಕೊಯ್ಯಬಹುದು. ಗಿಡ ತುಂಬ ಕಾಯಿಗಳಿವೆ. ಈ ಗಿಡದಲ್ಲಿ ಹೂ ಹರಳಿದಾಗ ಸುತ್ತಮುತ್ತ ಬಹಳಷ್ಟು ಪರಿಮಳವನ್ನು ಬೀರುತ್ತದೆ. ಗಿಡದಲ್ಲಿ ಹೂ, ಕಾಯಿ, ಹಣ್ಣುಗಳು ಆದಾಗ ನೋಡಲು ಬಹಳ ಖುಷಿಯಾಗುತ್ತದೆ. ಇದರ ಬಣ್ಣ ಕೂಡ ಬಹಳ ಆಕರ್ಷಣೀಯವಾಗಿದೆ. ಮುಂದೆ ಕಾಣುವಂತಹ ಗಿಡ ವಿಯೆಟ್ನಾಂ ತಳಿಯ ಹಲಸಿನ ಗಿಡ. ಈ ಗಿಡವನ್ನು ನೆಟ್ಟು ಸುಮಾರು 3 ವರ್ಷಗಳು ಆದವು. 1.5 ವರ್ಷದಲ್ಲಿಯೇ ಈ ಗಿಡದಲ್ಲಿ ಹಲಸಿನ ಹಣ್ಣುಗಳು ಆಗಿವೆ. ಈ ಗಿಡ ನೋಡಲು ಕೂಡ ಬಹಳ ಆಕರ್ಷಣೀಯವಾಗಿದೆ. ಈ ಹಣ್ಣು ತಿನ್ನಲು ಕೂಡ ಬಹಳ ರುಚಿಕರವಾಗಿದೆ. ಗಿಡವೂ ಕೂಡ ಬಹಳ ಎತ್ತರಕ್ಕೆ ಬೆಳೆಯುವುದಿಲ್ಲ. ಗಿಡದ ಬುಡದಲ್ಲಿಯೇ ಬಹಳಷ್ಟು ಹಣ್ಣುಗಳು ಆಗಿವೆ. ಈಗಾಗಲೇ 10-15ರಷ್ಟು ನಾನು ಹಲಸಿನ ಹಣ್ಣನ್ನು ಕೊಯ್ದಿರುತ್ತೇನೆ. ಈಗ ಕಾಣುವಂತಹ ಗಿಡ ಜಂಬು ನೇರಳೆಗೆ ಹೋಲುವಂತಹ ಇನ್ನೊಂದು ಜಾತಿಯ ಹೈಬ್ರಿಡ್ ಜಂಬು ನೇರಳೆ ಗಿಡ. ಈ ಹಣ್ಣಿನ ಬಣ್ಣ ಬಹಳ ಆಕರ್ಷಣೀಯವಾಗಿದೆ. ಇದು ಕೂಡ ಎತ್ತರಕ್ಕೆ ಬೆಳೆಯುವುದಿಲ್ಲ. ಬುಡದಲ್ಲಿಯೇ ಬಹಳಷ್ಟು ಕಾಯಿಗಳಿವೆ. ಗಿಡ ನೆಟ್ಟು 2 ವರ್ಷದಲ್ಲಿಯೇ ಈ ಗಿಡದಲ್ಲಿ ಬಹಳಷ್ಟು ಹಣ್ಣುಗಳು ನನಗೆ ದೊರಕಿದೆ. ಚಿಕ್ಕದಾಗಿರುವ ಈ ಹಣ್ಣು ಹಾಗೂ ಇದರ ಬಣ್ಣ ಬಹಳ ಚೆಂದ. ಈಗಾಗಲೇ ಬಹಳಷ್ಟು ಹಣ್ಣನ್ನು ಈ ಗಿಡದಿಂದ ಕೊಯ್ದಿರುತ್ತೇನೆ. ಈಗ ಕಾಣುವಂತಹ ಗಿಡ ದೊಣ್ಣೆ ಮೆಣಸಿನ ಗಿಡ. ಮನೆಯಲ್ಲಿಯೇ ಬಿತ್ತು ಹಾಕಿ ಬೆಳೆಸಿದಂತಹ ಗಿಡ. ಬಹಳಷ್ಟು ಮೆಣಸುಗಳು ಈ ಗಿಡದಲ್ಲಿ ಆಗಿವೆ. ಮೆಣಸಿನ ಬೀಜವನ್ನು ಹಾಕಿ ಖಂಡಿತವಾಗಿಯೂ ಗಿಡವನ್ನು ಬೆಳೆಸಬಹುದೆಂಬುದು ನಾನೇ ಇದಕ್ಕೆ ಸಾಕ್ಷಿ. ಮನೆಯಲ್ಲಿಯೇ ದಿನನಿತ್ಯ ಅಡುಗೆಗೆ ಬೇಕಾದ ತರಕಾರಿ ಗಿಡಗಳನ್ನು ಬೆಳೆಸಬಹುದು. ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸುವುದರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಈ ಮೆಣಸಿನಕಾಯಿಯಿಂದ ಬಜ್ಜಿ ಮಾಡುತ್ತಾರೆ. ಗಿಡ ತುಂಬ ಮೆಣಸುಗಳು ಆಗಿವೆ. ಸಾವಯವ ಗೊಬ್ಬರವನ್ನು ಹಾಕಿ ಪೋಷಣೆ ಮಾಡಿದರೆ ಗಿಡ ತುಂಬ ಮೆಣಸುಗಳನ್ನು ಪಡೆಯಬಹುದು. ನಾನು ಈ ಮೆಣಸಿನ ಗಿಡವನ್ನು ಗೋಣಿ ಚೀಲದಲ್ಲಿ ಬೆಳೆಸಿರುತ್ತೇನೆ. ಮುಂದೆ ಕಾಣುವಂತಹ ಗಿಡ ಬುಗರಿ ಗಿಡ. ಇದು ಒಂದು ಹೈಬ್ರಿಡ್ ಜಾತಿಯ ಬುಗರಿ ಗಿಡ. ಇದನ್ನು ನಾನು ಫ್ಲಿಪ್ಕಾರ್ಟ್ನಿಂದ ಖರೀದಿಸಿದಾಗ ಈ ಗಿಡ ಬಹಳ ಚಿಕ್ಕದಾಗಿತ್ತು. ಗಿಡ ನೆಟ್ಟು ಸುಮಾರು 1 ವರ್ಷದಲ್ಲಿಯೇ ಇದರಲ್ಲಿ ಕಾಯಿಗಳು ಆಗಿವೆ. ಈ ಹಣ್ಣು ತಿನ್ನಲು ಕೂಡ ಬಹಳ ರುಚಿಕರವಾಗಿದೆ. ಈ ಗಿಡವನ್ನು ನಾನು ಗೋಣಿ ಚೀಲದಲ್ಲಿ ಬೆಳೆಸಿರುತ್ತೇನೆ. ಬಹಳಷ್ಟು ಕಾಯಿಗಳು ಈ ಗಿಡದಲ್ಲಿ ಆಗಿವೆ. ನೋಡಿ, ಮುಂದೆ ಕಾಣುವಂತಹ ಗಿಡ ಮಲ್ಬೇರಿ ಹಣ್ಣಿನ ಗಿಡ. ಕನ್ನಡದಲ್ಲಿ ಇದಕ್ಕೆ ಹಿಪ್ಪು ನೇರಳೆ ಅಂತ ಕರೆಯುತ್ತಾರೆ. ನಮ್ಮ ಊರಿನ ಪಕ್ಕದ ನರ್ಸರಿಯಿಂದ ತಂದಂತಹ ಗಿಡ ಇದಾಗಿದೆ. ಈ ಗಿಡವನ್ನು ನೆಟ್ಟು ಸುಮಾರು 2 ವರ್ಷಗಳು ಆದವು. ಈ ಗಿಡದಲ್ಲಿ 2 ಜಾತಿ ಇವೆ. ಒಂದು ಚಿಕ್ಕ ಕೋಡಿ ಇರುವಂತಹ ಗಿಡ, ಇನ್ನೊಂದು ಉದ್ದ ಜಾತಿಯ ಕೋಡಿ ಇರುವಂತಹ ಗಿಡ. 2 ಗಿಡದಲ್ಲಿ ಬಹಳಷ್ಟು ಹಣ್ಣುಗಳು ಆಗಿವೆ. ಈ ಗಿಡದಲ್ಲಿ ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದು ವಿದೇಶ ತಳಿಯ ಗಿಡ ಆಗಿದೆ. ಇದು ಒಂದು ಜಾತಿಯ ಬಾಳೆ ಗಿಡ. ಕೇರಳದ ತೋಟಗಾರಿಕೆ ಇಲಾಖೆಯಿಂದ ತಂದಂತಹ ಗಿಡ ಇದಾಗಿದೆ. ತುಂಬ ಎತ್ತರಕ್ಕೆ ಬೆಳೆಯುತ್ತದೆ. ಈ ಬಾಳೆಹಣ್ಣು ಸಾಧಾರಣವಾಗಿ ನೇಂದ್ರ ಬಾಳೆಹಣ್ಣು ಥರ ಹೋಲುತ್ತದೆ. ಸ್ಥಳೀಯ ಪಪ್ಪಾಯ ಹಣ್ಣಿನ ಗಿಡ. ಈ ಹಣ್ಣು ತಿನ್ನಲು ಬಹಳ ರುಚಿಕರವಾಗಿದೆ ಹಾಗೂ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು.
ಇಲ್ಲಿಗೆ ನಾನು ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ಆದಂತಹ ಇನ್ನೂ ಕೂಡ ಹೆಚ್ಚಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ನನ್ನ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು.